ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲನೆಯ ಪ್ರಶ್ನೆ, ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು? ಎ. ರಾಮನಾಥ್ ಕೋವಿಂದ್, ಬಿ. ದ್ರೌಪದಿ ಮುರ್ಮು, ಸಿ. ನರೇಂದ್ರ ಮೋದಿ, ಡಿ. ವೆಂಕಯ್ಯ ನಾಯ್ಡು. ಸರಿಯಾದ ಉತ್ತರ ಬಿ. ದ್ರೌಪದಿ ಮುರ್ಮು. ಇವರು 2022ರಲ್ಲಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಎರಡನೇ ಪ್ರಶ್ನೆ, ಸಂವಿಧಾನ ಡೇ ಅನ್ನು ಯಾವ ದಿನ ಆಚರಿಸಲಾಗುತ್ತದೆ? ಎ. ಜುಲೈ 15, ಬಿ. ನವೆಂಬರ್ 26, ಸಿ. ಜನವರಿ 26, ಡಿ. ಅಕ್ಟೋಬರ್ 2. ಸರಿಯಾದ ಉತ್ತರ ಬಿ. ನವೆಂಬರ್ 26. ಮೂರನೆಯ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಎ. ಲಾರ್ಡ್ ಕರ್ಜನ್, ಬಿ. ಲಾರ್ಡ್ ಮಿಂಟೋ, ಸಿ. ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್, ಡಿ. ಲಾರ್ಡ್ ಡಾಲ್ ಹೌಸಿ. ಸರಿಯಾದ ಉತ್ತರ ಸಿ. ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್. ನಾಲ್ಕನೇ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹ ಯಾವುದು? ಎ. ಭಾಸ್ಕರ, ಬಿ. ಆಪ್ಸರಾ, ಸಿ. ಇನ್ಸ್ಯಾಟ್, ಡಿ. ಆರ್ಯಭಟ. ಸರಿಯಾದ ಉತ್ತರ ಡಿ. ಆರ್ಯಭಟ. ಇದನ್ನು 1975ರಲ್ಲಿ ಕಕ್ಷೆಗೆ ಸೇರಿಸಲಾಯಿತು. ಐದನೇ ಪ್ರಶ್ನೆ, ಉಪ್ಪಿನ ಸತ್ಯಾಗ್ರಹ ಯಾವ ವರ್ಷದಲ್ಲಿ ನಡೆದಿತ್ತು? ಎ. 1930, ಬಿ. 1942, ಸಿ. 1920, ಡಿ. 1919. ಸರಿಯಾದ ಉತ್ತರ ಎ. 1930. ಇದನ್ನ ದಂಡಿ ಸತ್ಯಾಗ್ರಹ ಎನ್ನುತ್ತಾರೆ. ಆರನೇ ಪ್ರಶ್ನೆ, 2025ರ ಜುಲೈನಲ್ಲಿ ಭಾರತದಲ್ಲಿ ನಡೆಯುತ್ತಿರುವ ಪ್ರಮುಖ ಕ್ರೀಡಾ ಈವೆಂಟ್ ಯಾವುದು? ಎ. ಏಷ್ಯನ್ ಗೇಮ್ಸ್, ಬಿ. ಇಂಡಿಯನ್ ಪ್ರೀಮಿಯರ್ ಲೀಗ್, ಸಿ. ಪ್ಯಾರಾ ಒಲಿಂಪಿಕ್ಸ್, ಡಿ. ಫುಟ್ಬಾಲ್ ಅಂಡರ್ 17. ಸರಿಯಾದ ಉತ್ತರ ಡಿ. ಫುಟ್ಬಾಲ್ ಅಂಡರ್ 17 ವಿಶ್ವಕಪ್. ಏಳನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿ ಪ್ರಕಾರ ರಾಜ್ಯಕ್ಕೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬರಬಹುದು? ಎ. ವಿಧಿ 352, ಬಿ. ವಿಧಿ 356, ಸಿ. ವಿಧಿ 360, ಡಿ. ವಿಧಿ 370. ಸರಿಯಾದ ಉತ್ತರ ಬಿ. ವಿಧಿ 356. ಎಂಟನೆಯ ಪ್ರಶ್ನೆ, ಅಖಂಡ ಭಾರತವೆಂದು ಕನಸು ಕಂಡ ನಾಯಕ ಯಾರು? ಎ. ಸರ್ದಾರ್ ಪಟೇಲ್, ಬಿ. ಬಿ. ಆರ್. ಅಂಬೇಡ್ಕರ್, ಸಿ. ಸಾವರ್ಕರ್, ಡಿ. ಸ್ಯಾಮ್ಯುಯಲ್ ಹಂಟಿಂಗ್ಟನ್. ಸರಿಯಾದ ಉತ್ತರ ಸಿ. ಸಾವರ್ಕರ್. ಒಂಬತ್ತನೆಯ ಪ್ರಶ್ನೆ, ಭಾರತದ ಪ್ರಥಮ ಮಹಿಳಾ ಗವರ್ನರ್ ಯಾರು? ಎ. ಸರೋಜಿನಿ ನಾಯ್ಡು, ಬಿ. ಅಣ್ಣಾ ಛೇಡಿ, ಸಿ. ಸುಷ್ಮಾ ಸ್ವರಾಜ್, ಡಿ. ಮೈಮುನಾ ಬೇಗಂ. ಸರಿಯಾದ ಉತ್ತರ ಎ. ಸರೋಜಿನಿ ನಾಯ್ಡು.
10ನೆಯ ಪ್ರಶ್ನೆ, ಭಾರತದ ಪ್ರಸ್ತುತ ಲೋಕಸಭಾ ಸ್ಪೀಕರ್ ಯಾರು? ಎ ಓಂ ಬಿರ್ಲಾ, ಬಿ ನರಹರಿ ಮೆಹ್ತಾ, ಸಿ ರಾಜನಾಥ್ ಸಿಂಗ್, ಡಿ ನಿತಿನ್ ಗಡ್ಕರಿ. ಸರಿಯಾದ ಉತ್ತರ ಎ ಓಂ ಬಿರ್ಲಾ. ಧನ್ಯವಾದಗಳು.